ಮಣ್ಣೆ ಗ್ರಾಮದಲ್ಲಿ ನೂತನವಾಗಿ ಒಂದು ನಾಟಕವನ್ನ ಮಣ್ಣೆ ಗ್ರಾಮದ ಮಣ್ಣಮ್ಮ ದೇವಿಯ ಒಂದು ಚರಿತ್ರೆಯನ್ನ ನಾಟಕದ ರೂಪದಲ್ಲಿ ತಂದಂತವರು ನಮ್ಮ ವಸಂತ ಕುಮಾರ್ ಚಿನ್ಗಾದವರು ಆರೈವಣಿಯ ಮಾಸ್ಟರ್ ನಿರ್ದೇಶನ ಆಮೇಲೆ ಅದನ್ನ ರಚನೆ ಪ್ರತಿಯೊಂದು ಮಾಡ್ತಕ್ಕಂಥವ್ರು ಇವರು. ಈಗ ಈ ವರ್ಷ ಆ ಒಂದು ರಚನೆ ಮಾಡಿ 11ನೇ ತಾರೀಕು ಆ ಡ್ರಾಮಾವನ್ನ ನಾವು ರಾತ್ರಿ 7:00 ಪ್ರಾರಂಭ ಮಾಡ್ತೀವಿ ಹಿರಿಯ ರಥಬೀದಿಯಲ್ಲಿ. ಮಣ್ಣಮ್ಮ ದೇವಿ ಚರಿತ್ರೆಯನ್ನು ಮಾಡ್ಬೇಕು ಅಂತ ಹೇಳಿ ನಿಮಗೆ ಈ ಕಲಾವಿದರು ಎಲ್ಲ ಕೇಳ್ಕೊಂಡಾಗ ನಾನು ಹಾಡಲ್ಲ ಅಂತ ಹೇಳಿದ್ದೆ. ಹಂಗೂ ಕಷ್ಟಪಟ್ಟು ನಾನು ಹೂವು ಕೇಳಿದ್ದೆ ನೋಡೋಣ ಅಂತ ಹೇಳಿದ್ದೆ. ಇದೆಲ್ಲ ಕಷ್ಟದ ಕೆಲಸ ತೆಗಿಯಾಕಂದ ಮನೆಗೆ ತಾಯಿ ಹೂವು ಕೊಟ್ಮೇಲೆ ನಾವು ಅದು ಅಂದರೆ ಒಂದು 20 ಪೇಜ್ ಇರ್ತಕ್ಕಂಥ ಒಂದು ಗ್ರಂಥವನ್ನು ಕೊಟ್ಟಿದ್ರು. ಅದನ್ನ ನಾವು ನಾಟಕದ ರೂಪವಾಗಿ ಒಂದು 93 ಪೇಜ್ಗೆ ಅದನ್ನ ರೆಡಿ ಮಾಡಿದ್ದೀವಿ. ಈ ವರ್ಷ ಜಾತ್ರೆಯಲ್ಲಿ ಚೆನ್ನಾಗಿ ಎಲ್ಲರೂ ಕಲ್ತಿದ್ದಾರೆ. ತಾಯಿ ನಮ್ಮ ಮೇಲೆ ಕೃಪೆ ಎಷ್ಟಾಯ್ತೋ ಅಷ್ಟನ್ನ ನಾನು ಮಾಡಿಲ್ಲ, ತಾಯಿ ಮಾಡಿಸಿದ್ದಾಳೆ. ಅಷ್ಟು ನಾಟಕವನ್ನು ನಾನು ರಚನೆ ಮಾಡಿದ್ದೀನಿ. ನನಗೆ ಗೊತ್ತಿರೋವಷ್ಟು ಮಾಡಿದ್ದೀನಿ. ತಪ್ಪು ಎಲ್ಲ ಅಮ್ಮನ ಸೇರಿಬಿಟ್ರೆ ನನ್ನೆಲ್ಲ ನಮ್ಮಪ್ಪು ತಾಯಿ ಆಡಿಸ್ದಂಗೆ ಆಡಿಸಿದ್ದೀವಿ. ಮಣ್ಣೆ ಗ್ರಾಮದಲ್ಲಿ ಮಣ್ಣೆಮ್ಮ ದೇವಿ ಚರಿತ್ರೆ ಈ ನಾಟಕವನ್ನ ಈ ಕಲಾವಿದರ ವಿಜಯ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ. 11ನೇ ತಾರೀಕು ನಾಟಕವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ದಯವಿಟ್ಟು ಕಲೆಯನ್ನು ಪ್ರೋತ್ಸಾಹಿಸಿ ಮಣ್ಣಮ್ಮ ದೇವಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಎಂದು ನಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ನನ್ನ ಹೆಸರು ವಸಂತ ಕುಮಾರ್ ಚಿನಗ ರಾಮಸ್ಪೇಟ. ಗಂಟೆ ಕಟ್ಟಿಕೊಂಡು ಕೋಟೆಯ ಮೇಲೆ ಬಂದ ಪಕ್ಷಿಗಳನ್ನು ಬಿಲ್ಲು ಬಾಣದಿಂದ ಹೊಡೆಯುತ್ತಿದ್ದಾನೆ. ಆನೆ ಮೇಲೆ ಕುಳಿತವರು ಆನೆ ಮೇಲೆ ವ್ಯಾಪಾರ, ಒಂಟೆಯ ಮೇಲೆ ಕುಳಿತವರು ಒಂಟೆ ಮೇಲೆ ವ್ಯಾಪಾರ, ಕುದುರೆಯ ಮೇಲೆ ಕುಳಿತವರು ಕುದುರೆ ಮೇಲೆ ವ್ಯಾಪಾರ. ಸಾವಂತರಾದರು ಸಕಾಲಕ್ಕೆ ಕಪ್ಪ ಕಾಳಿಗಳನ್ನು ತಂದೊಪ್ಪಿಸುತ್ತಿವರು ಮತ್ತೊಬ್ಬರ ಮಹಾಪ್ರಭು. ಬೇಸ್, ಬಹಳ ಸಂತೋಷ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.